ದೇಶಾದ್ಯಂತ ಅದ್ದೂರಿಯಾಗಿ ಮಹಾಶಿವರಾತ್ರಿಯನ್ನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಶಿವಲೋಕವೇ ಸೃಷ್ಟಿಯಾಗಿತ್ತು. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಾಗರ, ಭಕ್ತ ಸಾಗರ, ಕಣ್ಣು ಹಾಯಿಸಿದಷ್ಟು ದೂರ ಶಿವ ಭಕ್ತರ ದಂಡು. ಎಲ್ಲೆಲ್ಲೂ ಶಿವನಾಮನ ಜಪ, ಅದ್ದೂರಿ ಲೇಸರ್ ಶೋ, ಮನಮುಟ್ಟುವ ಗಾಯನ, ಹುಚ್ಚೆದ್ದು ಕುಣಿಯುವ ನೃತ್ಯ, ಶಿವ ಸ್ಮರಣೆಯಲ್ಲಿ ಮಿಂದೆದ್ದ ಭಕ್ತಗಣ. ತಮಿಳುನಾಡಿನ ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ಮಹಾಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಇಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ಇಡೀ ರಾತ್ರಿ ಜಾಗರಣೆ ನಡೆಯಿತು. ಸಾಗರದಂತೆ ಹರಿದು ಬಂದಿದ್ದ ಶಿವ ಭಕ್ತರು ಶಿವನ ಜಪ ಮಾಡಿ ಪುನೀತರಾದರು. ಮೊದಲು ಓಂ ನಮಃ ಶಿವಾಯ ಅಂತ ಶಿವನ ಮಂತ್ರ ಪಠಣೆ ಮಾಡಲಾಯಿತು. ಶಿವ ಭಕ್ತರಿಗೆ ಸದ್ಗುರು ಜಗ್ಗಿ ವಾಸುದೇವ್ ಶಿವನ ಮಂತ್ರವನ್ನ ಪಠಿಸಿದ್ರು. ಓಂ ನಮಃ ಶಿವಾಯ. ಬಳಿಕ ಭಕ್ತರ ಜೊತೆ ಸಂವಾದ ನಡೆಸಿದ ಸದ್ಗುರು ಶಿವ ಭಕ್ತರ ಕೆಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರು. ನಂತರ ಶಿವ ಭಕ್ತರ ಬಳಿ ತೆರಳಿ ಭೋಲೆನಾಥನ ಹಾಡಿಗೆ ಹೆಜ್ಜೆ ಹಾಕಿದರು. ನಂತರ ಆದಿಯೋಗಿಯ ಮೇಲೆ ಬೆಳಕಿನ ಚಿತ್ತಾರ ಮೂಡಿತು. ಅತ್ಯದ್ಭುತ ಲೇಸರ್ ಶೋಗೆ ಶಿವ ಭಕ್ತರು ಫಿದಾ ಆದ್ರು. ಬೆಳಕಿನ ಚಿತ್ತಾರಕ್ಕೆ ರೋಮಾಂಚನಗೊಂಡ್ರು. ಲೇಸರ್ ಶೋ ಬಳಿಕ ಕಲಾತಂಡಗಳು ಅದ್ಭುತ ಪ್ರದರ್ಶನವನ್ನ ಕೊಟ್ಟರು. ಹಾಡು, ಕುಣಿತ, ಸಂಗೀತಕ್ಕೆ ನೆರೆದಿದ್ದ ಆದಿಯೋಗಿಯ ಭಕ್ತರು ಭಕ್ತಿ ಭಾವದಲ್ಲಿ ಮಿಂದೆದ್ರು. ಒಟ್ಟಾರೆ ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ತಡರಾತ್ರಿ ಶಿವಲೋಕವೇ ಸೃಷ್ಟಿಯಾಗಿತ್ತು. ಈ ಅನನ್ಯ, ಅಮೋಘ, ಅದ್ಭುತ ಮಹಾಶಿವರಾತ್ರಿಯಲ್ಲಿ ಆದಿಯೋಗಿಯ ದರ್ಶನ ಪಡೆದು ಪುನೀತರಾದರು. ಮಹಾಜಾಗರಣೆ ಮಾಡಿ ಭಕ್ತಿಯಲ್ಲಿ ಮಿಂದೆದ್ರು.